ಹಾಯ್ ಎಲ್ಲ ಮೆಚ್ಚಿಕೊಡ್ಲಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಸಂಗೀತ ಸಂಡಿಗೆ ಮಾಡಕ್ಕಿಂತ ನೀರು ತರ್ತಾ ಇರ್ತಾರೆ, ಬಿದ್ದು ಬಿಡ್ತಾರೆ ಹಾಯ ತಪ್ಪಿ. ಅದು ನೋಡಿದಂತ ರಾಮಣ್ಣ ಸಂಗೀತ ಅಂತ ಹೇಳಿ ಎತ್ಕೊಂಡು ಏನು ಅವ್ರ ಅಮ್ಮನ್ನ ಬೈದಿಟ್ಟು ಬಿಡ್ತಾರೆ. ಆದ್ರೆ ಇದೊಂದು ತಪ್ಪು ನಿರ್ದೇಶಕರೇ. ಎತ್ತ ತಾಯಿ ಎಷ್ಟೇ ಆಗ್ಲಿ ದೇವ್ರ ಸಮಾನ ಅನ್ನಿಸ್ಬಾರ್ದಿತ್ತು ಅಷ್ಟೊಂದು ಮಾತು. ಸಾಕಷ್ಟು ಅಂದು ಬಿಡ್ತಾರೆ ರಾಮಣ್ಣ ಬಾಯಿಗೆ ಬಂದ ಹಾಗೆ. ಅಲ್ಲ, ಈ ಎಮ್ಮನಿಂದಾಗಿ ಯಾವತ್ತಾದ್ರೂ ನಾವು ಬಂದಾಗ ಸಂತೋಷದಿಂದ ಮಾತಾಡ್ಸಿದ್ದು ಉಂಟಾ, ಹೇಗಿದ್ದೀರಾ ಅಂತ ಕೇಳಿದ್ದು ಉಂಟಾ? ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡೋಂಗಿಲ್ವಂತೆ. ಮನೆ ಮಗಳಿಗೆ ಮಾತ್ರ ಯಾವ್ದು ನಿಯಮ ಇಲ್ಲ, ಸೊಸೆರಿಗೆ ಮಾತ್ರ ನಿಯಮ. ಸ್ವಲ್ಪನಾದ್ರೂ ಎಮ್ಮೆ ಏನಾದ್ರೂ ನಮ್ಮ ನೆಮ್ಮದಿಯಾಗಿ ನೋಡ್ಕೊಂಡಿದಾರ? ಸೊಸೆಯನ್ನ ಮಗಳಾಗಿ ನೋಡ್ಕೋಬೇಕು. ಬಂದಾಗ್ಲಿಂದ ಅವಳ ಕೈಲಿ ಬಟ್ಟೆ ತೋರಿಸಿದ್ದೇನು, ಇತ್ತಿಗೆ ಕಳಿಸಿ ಮಾವಿನಕಾಯಿನ ವರ್ಷಕ್ಕಾಗಷ್ಟು ಉಪ್ಪಿನಕಾಯಿ ಹಾಕ್ಸಿದ್ದೇನು, ಎಲ್ಲ ನೀನೇ ಮಾಡ್ಬೇಕು ಅಂತ ಕೊಡ್ಲ ಈಗ ಪ್ರೀತಿ ಎಮ್ಮನ್ ತೋರ್ಸೋದು. ನಾವ್ ಈಗ್ಲೇ ಓಡೋಣ ನಡೀರಿ. ಇದಕ್ಕೆ ಈ ಅಮ್ಮನಿಗೆ ಗಂಡ ಬಿಟ್ಟು ಹೋಗಿದ್ದು ಅಷ್ಟು ಬೇಗ. ಆ ಮಾತನ್ನ ನಿಜಕ್ಕೂ ಕೇಳಿದಾಗ ಹಬ್ಬ, ಇದಕ್ಕೆ ನಮ್ಮ ಮಕ್ಕಳು ಅಡಿಯೋದು ಈ ಸಂಪತ್ಕೆನ? ತಾಯಿ ಅಂದ್ರೆ ದೇವ್ರ ಸಮಾನ. ಅವಳು ಜನ್ಮ ಕೊಡ್ಬೇಕಾದೆಷ್ಟು ಕಷ್ಟ ಪಡ್ತಾಳೆ ಅನ್ನೋದು ಗೊತ್ತು. ಆ ನಂತರ ಈ ತರ ಏನಾದ್ರು ಗಂಡ ಬಿಟ್ಟು ಹೋಗ್ಬಿಟ್ರೆ, ಒಂದು ಮಗುನ್ ಸಾಕ್ಬೇಕಾದ್ರೆ ಅದೆಷ್ಟು ಕಷ್ಟ ಅನ್ನೋದು ಅವಳಿಗೆ ಗೊತ್ತಿರ್ತದೆ, ಹೌದಲ್ವಾ? ಎಲ್ಲ ಆಗು ಹೋಗುಗಳನ್ನ, ಬೇಡಿಕೆಗಳನ್ನ, ಜೊತೆಗೆ ತನ್ನ ಜೀವನವನ್ನ, ಎಲ್ಲ ಇಡೀ ಸಮಾಜ ನಿಂದಿಸ್ತಕ್ಕಂಥ ರೀತಿನ ಅವೆಲ್ಲವನ್ನ ಸಹಿಸ್ಕೊಂಡು ಅವಳು ಆ ಮಗುನ ಸಾಕ್ತಾಳೆ. ಹಾಗಿರ್ಬೇಕಾದ್ರೆ ಆ ತರ ಅಂದಾಗ ಪಾಪ ಆ ತಾಯಿ ಹೃದಯ ನೊಂದು ಹೋಗ್ತದೆ. ಸಂಗೀತ ತಡಿತಾರೆ, ಅವ್ರು ಎದ್ದು ಹೋಗ್ಬಿಡ್ತಾರೆ. ಅವ್ರಮ್ಮ ನಿಂಗಮ್ಮ ಒಳಕ್ ಹೋಗ್ಬಿಡ್ತಾರೆ. ಆ ಒಳಕ್ ಹೋದ್ಮೇಲೆ ಅಲ್ಲಿ ಕೂತ್ಕೊಂಡು ಪಾಪ ಯೋಚನೆ ಮಾಡ್ತಾ ಇರ್ತಾರೆ. ಸಂಗೀತ ಬೈತಾರೆ, ಹಾಗಂದಿದ್ ತಪ್ಪು ಕಣ್ರಿ, ನಾವು ಎಷ್ಟೇ ಆಗ್ಲಿ ಅವರು ತಾಯಿ ತಾನೆ, ಏನು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ಹೌದಲ್ವಾ? ಏನಾಗ್ಬಿಡ್ತು ನನ್ ಮಾಡಿದ್ರಿಂದ. ಆನಂತರ ರಾಧನೂ ಕೂಡ ಅಂತಾರೆ, ಬಾವ ಏನೇ ಆಗ್ಲಿ ಅತ್ತೆ ಬಾಳನ ಒಳ್ಳೆಯವರು, ಅವರು ಮನಸ್ಸು ಅಷ್ಟೇ ಮೃದು, ಹೌದು ನೀವು ಅನ್ನಬಾರ್ದಿತ್ತು. ನಾವೊಂದು ಕೇಶವನ್ ಅಂತ ನಾವೊಂದು ದಿನನೂ ಅಮ್ಮನ ಮುಂದೆ ಈ ತರ ನಿಂತು ಮಾತಾಡ್ದವ್ರಲ್ಲ, ಯಾಕಣ ಹೀಗ್ ಮಾಡ್ದೆ ಅಂತ ಹೇಳಿ. ಅಂತ ಶ್ರವಣ ಕೂಡ ಅಂತಾರೆ, ನಾನು ಪೊಲೀಸ್ ಅಧಿಕಾರಿಯಾಗಿ ಇವತ್ತು ಲಾಯರ್ ಆಗಿ ನಾನು ಮಾತಾಡ್ಬೋದಿತ್ತು, ಆದ್ರೆ ನಾನು ಅತ್ತೆ ಮೇಲಿರುವಂತ ಗೌರವ, ಅವರೆಷ್ಟೇ ಆಗ್ಲಿ ಮನೆ ಹಿರಿಕರು, ಹೌದಲ್ವಾ? ಅಜಿತನು ಅಂತಾನೆ. ಸರಿ, ಅಜಿತ ಭೂಮಿ ಹೋಗಿ ಸಮಾಧಾನ ಮಾಡ್ತಾರೆ. ಅಜ್ಜಿ, ಈಗ ಸೊಸೆ ಹಾಗೇನೆ ಅತ್ತೆ ಅಂದ್ರೆ ಅಮ್ಮ ಮಗಳಿದ್ದಾಗೆ ಅಲ್ವಾ, ಹಾಗೇನೆ ನೋಡ್ಕೊಳ್ತಾರೆ ಅತ್ತೆ ಅವ್ರ ಸೊಸೆನ. ಅಮ್ಮ ಮಗಳು ಅಂತಾರೆ, ಎಲ್ರು ಆಗಿದ್ದಾರೆ, ಹೌದಲ್ವಾ? ನಿಮ್ಮಿಂದ ಏನು ತಪ್ಪಾಗೇ ಇಲ್ವಾ ಹಾಗಾದ್ರೆ ಅಂತಾನೆ ಅಜಿತ. ಆಗಿದೆ, ಯಾಕಾಗಿಲ್ಲ? ನಿಮ್ಮಮ್ಮ ನನ್ನ ಬಿಟ್ಟು, ಎಲ್ರನ್ನು ಬಿಟ್ಟು ನಿನ್ನ ಅಪ್ಪನ ಜೊತೆಲಿ ಕರ್ಕೊಂಡು ಹೋದ್ಲು, ಹೌದಲ್ವಾ? ನಾನು ನಮ್ಮ ಅತ್ತೆ ಹತ್ರ ಬೆಂದು ಒಡ್ಸ್ಕೊಂಡು ಎಲ್ಲಾ ಮಾಡ್ಕೊಂಡು ಜೀವನ ಮಾಡಿದೀನಿ. ತಂದೆ ಇಲ್ಲದ ಮಕ್ಕಳು ಅಂತ ಹೇಳಿ ಸಾಕಿ ದೊಡ್ಡವ್ರನ್ನ ಮಾಡಿ ವಿದ್ಯಾಭ್ಯಾಸ ಕೊಡಿಸ್ತೆ. ಆದ್ರೆ ನಿಮ್ಮಮ್ಮ ಬಂದು ಕಾಗೆ ಬಂದು ಗುಬ್ಬಿನ ಆರ್ಸ್ಕೊಂಡು ಹೋದ್ಲು, ಹೌದಲ್ವಾ? ಇದು ತಪ್ಪಲ್ವಾ ಅಂತ ಅಜಿತ ಭೂಮಿ ಬಹಳಷ್ಟು ಸಮಾಧಾನ ಹೇಳ್ತಾರೆ. ಹೇಳಾದ್ಮೇಲೆ ರಾಮಣ್ಣ ಬಂದು ಕ್ಷಮೆ ಬೇಡ್ತಾರೆ. ತಪ್ಪಾಯ್ತಮ್ಮ, ನಾನಾಗ್ ಮಾತಾಡಬಾರ್ದಿತ್ತು, ಕ್ಷಮ್ಸಮ್ಮ ಅಂತ ಹೇಳಿ. ಅದಕ್ಕೆ ಎಲ್ರು ಕೂಡ ನಿಂತ್ಕೊಂಡು, ಎಷ್ಟೇ ಆಗ್ಲಿ ಈ ಮನೆ ನಮ್ದು ಅಂತ ಅನ್ನೋಂಗಿದ್ರೆ ನೀವು ಕ್ಷಮಿಸ್ತೀರ ನಮ್ನ ಅಂತಾರೆ. ಅದಕ್ಕೆ ನಿಂಗಜ್ಜಿ ಹೇಳ್ತಾರೆ, ಯಾವತ್ತಿಗಾಗ್ಬೇಕಿದೆ, ಎಂದಿದ್ರು ನಾನು ಈ ಮನೆ ಯಜಮಾನಿ ನಾನೇನೆ, ನಿಂಗವ್ವನೇ. ಅದು ಹೇಳೋದು ಸತ್ಯ, ಹೌದಲ್ವ? ಹಿರಿ ತಲೆ ಅನ್ನೋದು ಅವ್ರಿದೆ, ಅವ್ರ ಯಜಮಾನಿನೇ. ಯಾವತ್ತೂ ಕೂಡ ಸೊಸೆ ಬಂದಂತ ಸೊಸೆ ಯಜಮಾನಿಕೆ ವಹಿಸ್ಕೊಳಕ್ ಸಾಧ್ಯ ಇಲ್ಲ, ಅವರೇ ಯಜಮಾನಿ, ಹೌದಲ್ವಾ? ಆದ್ರೆ ಸಂಗೀತ ಬಂದು ಯಜಮಾನಿ ನಾನೇ ಅಂತ ಅಂದ್ಬಿಟ್ರಲ್ಲ, ಅದ್ ನೋವಾಯ್ತು ಅಂತ ಅಂತಾರೆ. ಅದ್ರಲ್ಲಿ ತಪ್ಪೇನಿಲ್ಲ ಅಜ್ಜಿ ಹೇಳಿದ್ರಲ್ಲಿ ಅಂತ. ರಾಮಣ್ಣ ಇದನ್ನ ಕ್ಷಣ ಓದ್ಬಿಡೋಣ ನಡೀರಿ, ಬದ್ಲಾಗಲ್ಲ ಅವರು. ಅದಕ್ಕೆ ಭೂಮಿ ಇಲ್ಲ, ಸತ್ಯನಾರಾಯಣ ಪೂಜೆ ಅವ್ರಿಗಿರೋಣ ಅಂತ ಅಂದ್ರೆ ಅಷ್ಟ ರಾಮಣ್ಣ ಸುಮ್ಮನಾಗಿಸ್ತಾರೆ. ಅಜಿತನು ಕೂಡ ಹೊರಟು ಬಿಡೋಣ, ಅಮ್ಮ ಮುಖ್ಯ. ಅದಕ್ಕೆ ಭೂಮಿ ಇದ್ದೋಳು, ಹೇಳೋಗೋಣ ಅಜ್ಜಿಗೆ ಅಂತಾರೆ. ಅದಕ್ಕೆ ಸಂಗೀತ, ಹೌದು ಎಷ್ಟೇ ಅವ್ರಂದ್ರು ಕೂಡ ಹಿರಿಯವ್ರಿಗೆ ಹೇಳ್ಬೇಕು, ಅದು ಗೌರವ ಅಂತ ಹೇಳಿ ಬರ್ತಾರೆ. ಎಲ್ರು ಬರ್ತಾರೆ. ಬರ್ತಿದ್ದಾಗೇನೆ ಶಾರದಾಗೆ ಅನ್ನ ಊಟ ಮಾಡಿಸಿ, ಶ್ರವಣ ಶಾರದಾ ಕಕ್ಕ ಬರ್ತೀನಿ ಅಂತ ಬರ್ತಾರೆ, ಜೊತೆಲಿ ಇರ್ತಾರೆ ಯಾವಾಗ್ಲೂ ಅಂತ. ಶಾರದಾಗೆ ಅನ್ನ ಊಟ ಮಾಡಿಸ್ತಾ ಇರ್ತಾರೆ ಕಲ್ಸಿ ನಿಂಗವಜ್ಜಿ. ಅವ್ರ ಜೊತೆ ಹೇಳ್ತಾರೆ, ಶಾರದಾ ಯಾಕೋ ನಿನ್ ಜೊತೆ ಹೊಟ್ಟೆ ತುಂಬಾ ಹೇಳ್ಕೊಂಡು ಎಲ್ಲವನ್ನು ಹತ್ತು ಬಿಡ್ಬೇಕು ಅಂತ ಅನಿಸ್ತಾ ಇದೆ ಕಂದ. ನಾನು ಅಪ್ಪನ ಮನೇಲಿ ತಿನ್ನಕ್ಕಿಟ್ಟಿಲ್ಲ, ಉಡಕ್ ಬಟ್ಟೆ ಇಲ್ಲ, ಕೊಟ್ಟ ಮನೇಲಿ ಆದ್ರೂ ಸುಖವಾಗಿರೋಣ ಅಂತ ಬಂದೆ. ಆದ್ರೆ ಯಾವಾಗ್ಲೂ ಅತ್ತೆ ಕಾಟ, ವರದಕ್ಷಿಣೆ ತಂದಿಲ್ಲ ಅಂತ ಗಂಡ ನನ್ನನ್ನು ಸುಖವಾಗಿ ನೋಡ್ಕೊಳ್ತಿರ್ಲಿಲ್ಲ, ಯಾವಾಗ್ಲೂ ಒಡೆಯೋನು ಬಡಿಯೋನು, ಈ ಹಿಂಸೆ ತಡೆಯಕ್ ಆಗ್ತಿರ್ಲಿಲ್ಲ ನನಗೆ.
ಪಡಬಾರ್ದು ಪಾಡ್ಪಟ್ಬಿಟ್ಟೆ ಈ ಮಕ್ಕಳನ್ನ ಇದಕ್ಕಿದಂಗೆ ಬಿಟ್ಟು ಹೋದ. ಅವನ್ ಸುಖ ಅವ್ನ್ ನೋಡ್ಕೊಂಡು ಈ ಮಕ್ಳನ್ನ ಸಾಕಿ ಸಲಹೆ ಇಷ್ಟೆಲ್ಲ ದೊಡ್ಡವ್ರು ಮಾಡೋ ಅಷ್ಟೊತ್ತಿಗೆ ನನ್ ಪಾಡು ಏನ್ ಹೇಳೋಣ ಶಾರದಾ, ಎಲ್ಲ ನಿನ್ ಜೊತೆ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಕಣೆ ನನಗೆ ಯಾಕೋ ಇವತ್ತ ಅಂತ ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾರೆ. ಹಂಗ ಅಳ್ತಿದ್ದಾಗಿನ ಯಾವ ಅಜಿತ ಅವ್ರ ಅಮ್ಮನನ್ನ ಅಂದವರಲ್ಲ ಅಂತ ನೊಂದ್ಕೊಳ್ತಿದ್ನೋ ಆ ಕ್ಷಣದಲ್ಲಿ ಅವ್ನ ಎದೆ ಹಿಂಡ್ದಂಗ ಆಗ್ತಿದೆ. ಆನಂತರ ರಾಮಣ್ಣನ ಕಣ್ಣಲ್ಲೂ ಕೂಡ ನೀರ್ ಬರ್ತದೆ. ಇದೇ ತಾಯಿ ಅನ್ನೋದು. ತನ್ನೆಲ್ಲ ನೋವು ದುಃಖ ದುಮ್ಮಾನಗಳನ್ನ ಬದಿಗಿಟ್ಟು ಗಂಡ ಬಿಟ್ಟೋದ್ರು ಕೂಡ ಮಕ್ಕಳನ್ನ ಸಾಕ್ತಾಳೆ ತ್ಯಾಗಮಯಿಯಾಗಿ. ಮಕ್ಕಳಿಗೆ ಅಂತೇಳಿ ಎಲ್ಲವನ್ನೂ ಕೂಡ ಮಾಡ್ತಾಳೆ. ತನ್ನ ಸುಖನೇ ಮರ್ತು ಬಿಡ್ತಾಳೆ. ಅಂತ ತ್ಯಾಗಮಯಿ ತಾಯಿಗೆ ಬಂದಂತಹ ಸೊಸೆಯಂದಿರಾಗ್ಲಿ ಅಥವಾ ಬಂದಂತ ಸೊಸೆಯಂದರಿಗೆ ಪರವಹಿಸ್ಕೊಂಡು ನಿಂತ್ಕೊಬಿಟ್ರೆ ಗಂಡ್ಮಕ್ಳುಗಳು ಹೇಗ್ ಬದುಕ್ತಾಳೆ ತಾಯಿ, ಅದ್ರಲ್ಲಿ ಎಷ್ಟು ನೋವಾಗ್ತಿದೆ ಅಲ್ವಾ. ಅಂತಹದೊಂದು ಘಟನೆಯನ್ನ ನಾವಿಲ್ಲಿ ನೋಡ್ತೀವಿ. ಇದೇ ಅಲ್ವಾ ಸಮಾಜದಲ್ಲಿ ನಡೆಯೋದು. ಅದಕ್ಕೆ ಹೇಳ್ತಾರೆ, ನಿಂಗ ಅಜ್ಜಿ ಬಹಳ ನೋವಾಗ್ತಾ ಇದೆ ಶಾರದಾ, ನನಗೆ ಅಷ್ಟೆಲ್ಲ ಕಿರ್ಕೊಳ ಕೊಡುವಂತ ಗಂಡ, ವರದಕ್ಷಿಣೆ ತರ್ಲಿಲ್ಲ ಅಂತ ನನ್ನನ್ನ ಯಾವಾಗ್ಲೂ ಹಿಂಸೆ ಕೊಡುವಂತ ಅತ್ತೆ, ಕೊನೆಗೆ ಬಿಟ್ಟೇ ಹೋದ ಗಂಡ, ಈ ಮಕ್ಕಳನ್ನೆಲ್ಲ ನಾನು ಹೆಗ್ಲಿಗೆ ಹಾಕೊಂಡು ಅವ್ರನ್ನ ಓದಿಸಿ ಘನವ್ಯಕ್ತಿ ಸ್ಥಾನದಲ್ಲಿ ಸಮಾಜದಲ್ಲಿ ನಿಲ್ಸಿ ನಾನು ದೊಡ್ಡವರನ್ನಾಗಿ ಮಾಡೋದಕ್ಕೆ ಇವತ್ತು ನನಗೆ ಕೊಟ್ಟಂತ ಬೆಲೆ ಬಹಳ ನೋವಾಗ್ತಾ ಇದೆ ಕಣಪ್ಪ. ನನಗೆ ನಿನ್ ಜೊತೆ ಮನಸ್ಸು ತುಂಬಿ ಹೇಳ್ಕೋಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಏನೂ ಗೊತ್ತಿಲ್ಲ ಕಣೆ ಶಾರದಾ, ಯಾವ ಜನ್ಮದ ಋಣಾನು ಬಂದನೆ ನನಗೂ ನಿನ್ಗುವೆ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ನಿಂಗವಜ್ಜಿ. ಶಾರದಾ ನೋಡಿ, ಆಕೆಗೆ ತನ್ನ ಅರಿವೇ ಇಲ್ಲ ತನ್ನ ಯಾರು ಏನು ಅನ್ನೋದು. ಆದ್ರೆ ಆ ಜೀವ ಹತ್ತಾಗ ಅವ್ರ ಕಳ್ಳು ಕೂಡ ಚುರುಕ್ ಅನ್ನತ್ತೆ, ಸಮಾಧಾನ ಮಾಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.